ನಮಸ್ಕಾರ ಫ್ರೆಂಡ್ಸ್, ರಕ್ಷಿತ್ ಸಿರಿಮನೆ ಚಾನಲ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಒಬ್ಬ ಯೂಟ್ಯೂಬರ್ ಆಗಿ 4K ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಲಿಲ್ಲ ಅಂದರೆ ಚಾನಲ್ ಮಾನಿಟೈಸ್ ಆಗುತ್ತಾ, ಮತ್ತು ನಾನು ಹೇಗೆ 4K ಅವರ್ಸ್ನ ಕಂಪ್ಲೀಟ್ ಮಾಡಿದೆ, ಮತ್ತು ಇದಕ್ಕೆ ಕೆಲವೊಂದು ಟಿಪ್ಸ್ನೂ ಕೂಡ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನೀವು ಫ್ರೆಂಡ್ಸ್ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇದರಿಂದಾಗಿ ನನಗೆ ಹೊಸ ಹೊಸ ವೀಡಿಯೋಸ್ ಹಾಕಲಿಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇಂತಡ ಮಾಡೋದು ಬೇಡ, ವಿಡಿಯೋನ ಕಂಟಿನ್ಯೂ ಮಾಡೋಣ. ಸಾಮಾನ್ಯವಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋಂಥ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ 4K ವಾಚರ್ಸ್ ಅಂದರೆ ಏನು ಅಂತ. ಒಬ್ಬ ಯೂಟ್ಯೂಬರ್ ಆಗಿ ಯೂಟ್ಯೂಬ್ ಚಾನಲಲ್ಲಿ ಸಕ್ಸಸ್ ಸಿಗಬೇಕು ಮತ್ತು ಯೂಟ್ಯೂಬ್ ಚಾನಲಿಂದ ಹಣನ ಗಳಿಸ್ಬೇಕು ಅಂದರೆ 2 ರೂಲ್ಸ್ನ ಕಂಪ್ಲೀಟ್ ಮಾಡಲೇಬೇಕು. ಮೊದಲನೇದು 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಬೇಕು. ಎರಡನೇದು 4000 ಪಬ್ಲಿಕ್ ಅವರ್ಸ್ನ ಕಂಪ್ಲೀಟ್ ಮಾಡಬೇಕು. ಈ 2 ರೂಲ್ಸ್ ಕಂಪ್ಲೀಟ್ ಆದರೆ ಮಾತ್ರ ಯೂಟ್ಯೂಬಿಂದ ನಮಗೆ ಅಮೌಂಟ್ ಬರುತ್ತೆ. ನಾನು ಹೇಗೆ 4K ಅವರ್ಸ್ನ ಕಂಪ್ಲೀಟ್ ಮಾಡಿದೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನಾನೊಂದು ಬಿಗ್ ಮಿಸ್ಟೇಕ್ ಮಾಡಿದೆ. ನಾನು ಚಾನಲ್ನ ಓಪನ್ ಮಾಡಿದಾಗ ನನ್ನ ಕಾನ್ಸಂಟ್ರೇಷನು ಓನ್ಲಿ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡೋದ್ರ ಕಡೆ ಹೋಯಿತು. ನನ್ನ ಮೀನ್ ಟೈಮು ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡೋ ಕಡೆ ನಾನು ಗಮನ ಹರಿಸಲಿಲ್ಲ. ಈ ಚಾನಲ್ ಓಪನ್ ಮಾಡಿ 6 ಮಂತ್ಗೆಲ್ಲ ನನಗೆ 1K ಸಬ್ಸ್ಕ್ರೈಬರ್ಸ್ ಆಗಿಬಿಟ್ರು. ಆದರೆ ನನಗೆ ಆ ಟೈಮಲ್ಲಿ ನನಗೆ 2K ವಾಚ್ ಅವರ್ಸ್ ಮಾತ್ರ ಆಗಿತ್ತು. ನನಗಿನ್ನೂ 2K ವಾಚ್ ಅವರ್ಸ್ ಬೇಕಾಗಿತ್ತು. ಮೀನ್ ಟೈಮ್ ನಾನು ಎರಡನ್ನೂ ಕಂಪ್ಲೀಟ್ ಮಾಡಿದ್ರೆ ನನ್ನ ಚಾನಲ್ ಮಾನಿಟೈಸ್ ಆಗ್ತಿತ್ತಲ್ಲ ಅಂತ ಬೇಜಾರು ಆಯಿತು. ಇದ್ದಿದ್ದು ಕೇವಲ 6 ಮಂತ್ ಟೈಮು. ಆ 6 ಮಂತ್ ಟೈಮಲ್ಲಿ ನಾನು ವಾಚ್ ಅವರ್ಸ್ ಕಂಪ್ಲೀಟ್ 2000 ಅವರ್ಸ್ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಲೇಬೇಕಾಗಿತ್ತು. ಸೊ ಆವಾಗ ನಾನು ಯೂಸ್ ಮಾಡಿದಂಥ ಟಿಪ್ಸ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ನಾನು ತೊಗೊಂಡಂಥ ಮೊದಲನೇ ಸ್ಟೆಪ್ಪು ಲಾಂಗ್ ವಿಡಿಯೋಸ್ನ ಮಾಡಲಿಕ್ಕೆ ನಾನು ಪ್ರಾರಂಭ ಮಾಡಿದೆ. ಹೌದು ಫ್ರೆಂಡ್ಸ್, ನೀವು ತುಂಬ ಶಾರ್ಟ್ ವೀಡಿಯೋಸ್ನ ಮಾಡ್ತಾಯಿದ್ರೆ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ. 2, 3, 5 ಮಿನಿಟ್ಸ್ ಅಂದರೆ ನಿಮಗೆ ಯಾಕಂದರೆ 4K ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು ಅಂದರೆ ಆ ಮಿನಿಟ್ಸಲ್ಲಿ ಡೆಫಿನೆಟ್ಲಿ ಸಾಧ್ಯನೇ ಇಲ್ಲ. ಆದಷ್ಟು 20 to 30 ಮಿನಿಟ್ಸ್ ಅಥವಾ ಅಬೌಟ್ 10 ಮಿನಿಟ್ಸ್ ಮೇಲೆ ನೀವು ವಿಡಿಯೋನ ಮಾಡ್ತಾ ಹೋಗೋದ್ರಿಂದ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋಕ್ಕೆ ಇದು ಯೂಸ್ ಆಗುತ್ತೆ. ನಾನು ಹಾಗೆ ಮಾಡಿದೆ ಬಿಗಿನಿಂಗಲ್ಲಿ. ತುಂಬ ಜನ ಹೇಳ್ತಿದ್ರು, ನೀವು ಅಷ್ಟು ದೊಡ್ಡ ಲಾಂಗ್ ವೀಡಿಯೋಸ್ ಮಾಡಿದ್ರೆ ಯಾರಿಗೆ ಟೈಮ್ ಇರುತ್ತೆ, ಯಾರು ತಾನೇ ಅಷ್ಟು ದೊಡ್ಡ ವೀಡಿಯೋಸ್ನ ನೋಡ್ತಾರೆ ಅಂತ. ಹೌದು, ಅದು ನಿಜನೇ. ಯಾರಿಗೂ ಕೂಡ ಟೈಮ್ ಇರಲ್ಲ, ಯಾರೋ ಅಷ್ಟು ದೊಡ್ಡ ವೀಡಿಯೋಸ್ ನೋಡಲಿಕ್ಕೆ ಲೈಕು ಮಾಡಲ್ಲ. ಬಟ್ ಆದರೆ ನಮಗೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು ಅಂದರೆ ಬೇರೆ ವಿಧಿ ಇಲ್ಲ, ಲಾಂಗ್ ವೀಡಿಯೋಸ್ನ ನಾವು ಮಾಡಲೇಬೇಕು. ಇಲ್ಲಾಂದರೆ ಡೆಫಿನೆಟ್ಲಿ ನಾವು 4K ಪಬ್ಲಿಕ್ ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಯೂಸ್ ಮಾಡಿದಂಥ ಮೊದಲನೇ ಟಿಪ್ಸು ಇದಾಗಿತ್ತು. ಎರಡನೇದು, ನಾನು ಪ್ಲೇ ಲಿಸ್ಟ್ನ ಕ್ರಿಯೇಟ್ ಮಾಡಿದೆ. ಪ್ಲೇ ಲಿಸ್ಟ್ನ ಕ್ರಿಯೇಟ್ ಮಾಡಿಬಿಟ್ಟು ನನ್ನ ಫ್ಯಾಮಿಲಿ ಮತ್ತು ನನ್ನ ಮಕ್ಕಳು ಮತ್ತು ನನ್ನ ಫ್ರೆಂಡ್ಸು, ನನಗೆ ತುಂಬ ಹತ್ರದವರು ಜೆನ್ಯೂನ್ ಅಂತ ಯಾರು ಅನ್ನಿಸ್ತಾರೋ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡಿದೆ, ಆ ಪ್ಲೇ ಲಿಸ್ಟ್ನ ನೀವು ಪ್ಲೇ ಮಾಡಿ ಕಂಟಿನ್ಯೂ ಅಂತ ಹೇಳ್ಬಿಟ್ಟು. ಸೊ ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ತುಂಬ ಜನ ಫ್ರೆಂಡ್ಸು ಮತ್ತು ನನ್ನ ಫ್ಯಾಮಿಲಿಯಿಂದ ತುಂಬ ಸಪೋರ್ಟ್ ಸಿಕ್ತು. ಅವರೆಲ್ಲರೂ ಕೂಡ ಆ ಲಾಂಗ್ ವೀಡಿಯೋಸ್ನ ನಾನೇನು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿಕೊಟ್ಟಿದ್ದನಲ್ಲ ಅದನ್ನ ಕಂಟಿನ್ಯೂ ವಾಚ್ ಮಾಡ್ತಾ ಬಂದರು. ಹಾಗಾಗಿ ನನಗೆ ಪಬ್ಲಿಕ್ ವಾಚ್ ಅವರ್ಸು ಈಸಿಯಾಗಿ ಸಿಕ್ತು. ಮೂರನೇ ಟಿಪ್ಸು ಲೈವ್ ಮಾಡೋದ್ರಿಂದ ನನಗೆ ಅಷ್ಟೊಂದು ವಾಚ್ ಅವರ್ಸ್ ಸಿಗಲಿಲ್ಲ ಅಂತ ಹೇಳ್ಬೋದು. ನಿಮ್ಮ ಲೈವ್ನ ಕಂಟಿನ್ಯೂ ಒಂದು 10 ರಿಂದ 15 ಜನನಾದರೂ ನೀವು ಎಷ್ಟು ಟೈಮ್ ಲೈವಲ್ಲಿ ಇರ್ತೀರ ಅಷ್ಟು ಟೈಮು ಅವರು ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ವಾಚ್ ಅವರ್ಸ್ ಕೌಂಟ್ ಆಗುತ್ತೆ. ಇಲ್ಲಾಂದರೆ ಬಂದು ಸ್ಕ್ರಾಲ್ ಮಾಡಿ ಮುಂದೆ ಹೋಗ್ತಾ ಇದ್ದರೆ ನಿಮಗೆ ಲೈವ್ ಮಾಡಿದ್ರೂ ಕೂಡ ವಾಚ್ ಅವರ್ಸ್ ಕಂಪ್ಲೀಟ್ ಆಗೋಲ್ಲ. ಹಾಗಾಗಿ ನಾನು ಮಾಡಿದ ಲೈವ್ಸು ತುಂಬಾ ಕಡಿಮೆ, 2 ರಿಂದ 3 ಲೈವ್ ಮಾಡಿರ್ಬೋದು. ಅದರಿಂದ ನನಗೆ ಹೆಚ್ಚೇನು ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಕೆಲವರು ಹೇಳ್ತಾರೆ ಲೈವ್ಸಿಂದ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ನಮಗೆ ತುಂಬ ಹೆಲ್ಪ್ ಆಯಿತು ಅಂತ. ನಿಮಗೆ ಯಾರಾದರೂ ತುಂಬ ಜನ ಪರಿಚಯ ಇದ್ದು ನಿಮ್ಮ ಲೈವ್ ಶುರು ಮಾಡೋಕ್ಕೆ ಮುಂಚೆ ಅವ್ರಿಗೆ ರಿಕ್ವೆಸ್ಟ್ ಮಾಡಿ, ನಾನು ಲೈವಲ್ಲಿ ಇರ್ತೀನಿ, ನೀವು ವಾಚ್ ಮಾಡ್ತಾಯಿರಿ ಅಂತ ಹೇಳಿ ನೀವು ಲೈವ್ ಸ್ಟಾರ್ಟ್ ಮಾಡಿದರೆ ಅವ್ರು ಎಂಡವರೆಗೂ ಇದ್ದರೆ ನಿಮಗೆ ಮಿನಿಮಮ್ ಒಂದು 7 to 8 ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ ಒಂದು ಲೈವಲ್ಲೇ. ಸೊ ಇದು ಇಂಪಾರ್ಟೆಂಟು, ಎಷ್ಟು ಜನ ನೋಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ನಾನು ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಲೇಬೇಕು ಅನ್ನೋ ಒಂದು ಹಠದಲ್ಲಿ ವೀಡಿಯೋಸ್ನ ರೆಗ್ಯುಲರಾಗಿ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ಹೇಗೆ ಅಂದರೆ ನನಗೆ ಪ್ರತಿನಿತ್ಯ ವೀಡಿಯೋಸ್ ಹಾಕಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಒಂದಿನ ಬಿಟ್ಟು ಒಂದಿನ ಈ ಥರ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಯೂಟ್ಯೂಬು ಇಂಪ್ರೆಷನ್ಸ್ನ ಜಾಸ್ತಿ ಕಳಿಸುತ್ತೆ. ಹಾಗೆ ನಾನು ರೆಗ್ಯುಲರಾಗಿ ಕನ್ಸಿಸ್ಟೆನ್ಸಿಯಿಂದ ವೀಡಿಯೋಸ್ ಹಾಕಿದಾಗ ವಾಚಸ್ ಕಂಪ್ಲೀಟ್ ಮಾಡಲಿಕ್ಕೆ ನನಗೆ ಈಸಿ ಆಯಿತು ಅಂತ ಹೇಳ್ಬೋದು. ಜೊತೆಗೆ ಒಳ್ಳೊಳ್ಳೆ ಕಂಟೆಂಟ್ನ ಕೊಡಬೇಕು. ಜೊತೆಗೆ ನೀವು ರೆಗ್ಯುಲರಾಗಿ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಹಾಕ್ತಿದ್ರೆ ಯಾವುದಾದ್ರೂ ಒಂದು ವಿಡಿಯೋ ವೈರಲ್ ಆಗುತ್ತೆ. ನನ್ನ ವಿಷಯದಲ್ಲೂ ಅಷ್ಟೇ, ಒಂದು ವಿಡಿಯೋ ವೈರಲ್ ಆಯಿತು, ಅದರಿಂದ ನನಗೆ 1K ವಾಚ್ ಅವರ್ಸ್ ಒಂದು ವಿಡಿಯೋಯಿಂದನೇ ಸಿಕ್ತು. ಇದು ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಯಿತು ನನ್ನ ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಲಿಕ್ಕೆ. ಈ ಟಿಪ್ಸ್ನ ಯೂಸ್ ಮಾಡಿಕೊಂಡು ನಾನು ಕುಗ್ಗದೇನೆ ವಾಚ್ ಅವರ್ಸ್ನ ಕಂಪ್ಲೀಟ್ ವಿತಿನ್ ಹೆಂಗೆ ಆಯಿತು ಅಂದರೆ ನಂದು
ನನ್ನ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಲಿಕ್ಕೂ ಮತ್ತು ನಂದು 1 ಇಯರ್ ಕಂಪ್ಲೀಟ್ ಮಾಡಲಿಕ್ಕೂ ಕೇವಲ 1 ವೀಕ್ ಅಷ್ಟೇ ಟೈಮ್ ಇತ್ತು. ಆ ಟೈಮ್ ಲೈನ್ ಒಳಗಡೆ ನನಗೆ 4K ವಾಚ್ ಅವರ್ಸ್ ಕಂಪ್ಲೀಟ್ ಆಯಿತು. ಆ 1 ವೀಕ್ ಒಳಗಡೆ 4K ವಾಚ್ ಅವರ್ಸ್ ಏನಾದ್ರು ಕಂಪ್ಲೀಟ್ ಆಗಿರಲಿಲ್ಲ ಅಂದಿದ್ರೆ ನಾನು ಇಷ್ಟು ದಿನ ಹಾಕಿದ್ದ ಎಫರ್ಟ್ ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಗ್ತಿತ್ತು. ದೇವ್ರ ದಯೆ ವಿತಿನ್ ದಿ ಟೈಮ್ ಲಿಮಿಟಲ್ಲಿ ನಂದು ವಾಚ್ ಅವರ್ಸ್ ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬರ್ ಆಗಿ ನನ್ನ ಚಾನಲ್ ಕೂಡ ಮಾನಿಟೈಸ್ ಕೂಡ ಆಗಿದೆ. ನನಗೆ ಸಪೋರ್ಟ್ ಮಾಡಿದ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು. ನ್ಯೂ ಯೂಟ್ಯೂಬರ್ಸ್ಗೆ ಜನರಲ್ ಆಗಿ ಕೆಲವೊಂದು ಟಿಪ್ಸ್ನ ಕೊಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಮೊದಲನೇದಾಗಿ ನ್ಯೂ ಯೂಟ್ಯೂಬರ್ಸ್ ಮಾಡೋ ಮೊದಲನೇ ಮಿಸ್ಟೇಕ್ ಅಂದರೆ ಶಾರ್ಟ್ ವೀಡಿಯೋಸ್ನ ಹಾಕೋದು. ಅಂದರೆ ವೀಡಿಯೋಗಳು 2-3 ನಿಮಿಷದ ವೀಡಿಯೋಸ್ನ ಹಾಕೋದು. ಇದರಿಂದಾಗಿ ನಿಮಗೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗೋಕ್ಕೆ ಸಾಧ್ಯ ಇಲ್ಲ. ನೀವು ಹೆಂಗೆ ಮಾಡಬೇಕು ಅಂದರೆ ಮಿನಿಮಮ್ 10 ನಿಮಿಷ ಆದರೂ ಒಂದು ವೀಡಿಯೋನ ಮಾಡಬೇಕು. ಮತ್ತು ಅದೆಲ್ಲೋ ಬೋರ್ ಹೊಡಿಸ್ಬಾರ್ದು, ತುಂಬ ಇಂಟ್ರೆಸ್ಟಿಂಗ್ ಆಗಿರಬೇಕು. ಜನ ಸ್ಕಿಪ್ ಮಾಡಿ ಮುಂದೆ ಹೋಗಬಾರ್ದು. ಕಂಟಿನ್ಯೂ ಆಗಿ ನೋಡಿದ್ರೆ ವಾಚ್ ಅವರ್ಸ್ನ ನೀವು ಬೇಗ ಕಂಪ್ಲೀಟ್ ಮಾಡ್ಬೋದು. ಎರಡನೇ ಟಿಪ್ಸು, ನೀವು 2 ಸ್ಟೋರಿ ಹೇಳೋ ಥರ ನೀವು ವೀಡಿಯೋಸ್ನ ಮಾಡ್ಬೋದು. ಜನಗಳಿಗೆ ಫ್ಯಾಕ್ಟ್ಗಿಂತ ಸ್ಟೋರಿ ರೀತಿಯಲ್ಲಿ ವೀಡಿಯೋಸ್ನ ಕೊಟ್ಟಾಗ ತುಂಬ ಇಂಟ್ರೆಸ್ಟಿಂದ ನೋಡ್ತಾರೆ. ಸ್ಟೋರಿ ಟೆಲ್ಲಿಂಗ್ ಟೈಪ್ಸ್ ವೀಡಿಯೋಸ್ನ ಮಾಡಿದ್ರೆ ತುಂಬ ಈಸಿಯಾಗಿ ವ್ಯೂಸ್ ಬರುತ್ತೆ. ಮತ್ತು ನೀವು ಸ್ಟಾರ್ಟಿಂಗ್ 30-40 ಸೆಕೆಂಡ್ ಏನಿದೆಯಲ್ಲ, ಆ 30-40 ಸೆಕೆಂಡು ಬೋರ್ ಹೊಡಿಸ್ಬಾರ್ದು. ತುಂಬ ಇಂಟ್ರೆಸ್ಟಿಂಗ್, ನೀವು ಅಲ್ಲೇ ನೀವು ಬೋರ್ ಹೊಡಿಸ್ಬಿಟ್ರೆ ಜನ ಮುಂದಕ್ಕೆ ವೀಡಿಯೋ ನೋಡೋದೆಲ್ಲ ಸ್ಕಿಪ್ ಮಾಡಿ ಹೋಗ್ಬಿಡ್ತಾರೆ. 30-40 ಸೆಕೆಂಡಲ್ಲಿ ನಿಮ್ಮದು ವೀಡಿಯೋದಲ್ಲಿ ಏನು ಕಾನ್ಸೆಪ್ಟ್ ಇದೆ ಅದನ್ನು ಕ್ಯಾಚ್ ಮಾಡುವಂಥ ಪಾಯಿಂಟ್ಸ್ನ ನೀವು ಆಗಲೇ ಹೇಳ್ಬಿಟ್ರೆ ವಿಡಿಯೋದಲ್ಲಿ ಏನೋ ಇರ್ಬೋದು ಅಂತ ಹೇಳ್ಬಿಟ್ಟು ಜನ ಮುಂದಕ್ಕೂ ಕೂಡ ವಿಡಿಯೋ ನೋಡ್ತಾರೆ. ಇದೊಂದು ಪಾಯಿಂಟ್ಸ್ನ ಗಮನದಲ್ಲಿ ಇಟ್ಕೋಬೇಕು. ನಾನು ಆಗಲೇ ಹೇಳ್ದಂಗೆ 4ನೇದು ಪ್ಲೇ ಲಿಸ್ಟ್ನ ಕ್ರಿಯೇಟ್ ಮಾಡೋದು. ಫಾರ್ ಎಕ್ಸಾಂಪಲ್ ಮೋಟಿವೇಶನ್ ವೀಡಿಯೋಸು, ನೀವೊಂದು 10-15 ಮೋಟಿವೇಶನ್ ವೀಡಿಯೋಸ್ನ ಮಾಡಿದ್ರೆ ಮೋಟಿವೇಶನ್ ವೀಡಿಯೋಸ್ ಅಂತ ಒಂದು ಪ್ಲೇ ಲಿಸ್ಟ್ನ ಕ್ರಿಯೇಟ್ ಮಾಡಿಬಿಟ್ಟು ನೀವು ಎಲ್ಲ ವೀಡಿಯೋಸ್ನ ಪ್ಲೇ ಲಿಸ್ಟಲ್ಲಿ ಹಾಕಿದರೆ ನೀವು ವಿಡಿಯೋ ಎಂಡಿಂಗಲ್ಲಿ ಅಥವಾ ಬಿಗಿನಿಂಗಲ್ಲಿ ಹೇಳ್ಬೋದು, ಈ ಥರ ಈ ವಿಡಿಯೋ ರಿಲೇಟೆಡ್ಡು ನಾನು ಎಷ್ಟೆಲ್ಲ ವೀಡಿಯೋಸ್ನ ಮಾಡಿದ್ದೀನಿ ಅದನ್ನು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿ ಹಾಕಿದ್ದೀನಿ, ಪ್ಲೀಸ್ ವಾಚ್ ದಿ ಪ್ಲೇ ಲಿಸ್ಟ್ ಅಂತ ವ್ಯೂವರ್ಸ್ ಕೇಳಿದರೆ ಇಂಟ್ರೆಸ್ಟ್ ಇರೋರು ಆ ವಿಡಿಯೋ ನೋಡಾದ್ಮೇಲೆ ನೆಕ್ಸ್ಟ್ ಪ್ಲೇ ಲಿಸ್ಟಲ್ಲಿ ಏನಿದೆ ಇಂಟ್ರೆಸ್ಟಿಂಗ್ ಆಗಿದ್ದರೆ ಆ ವಿಡಿಯೋನು ನೋಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ವೇ, ಆಲ್ರೆಡಿ ನಾನು ಹೇಳ್ದಂಗೆ ಲೈವ್ ಮಾಡೋದ್ರಿಂದನೂ ಕೂಡ ನೀವು ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡ್ಕೋಬೋದು. ಹಾಗೆ ಇನ್ನೊಂದು ವಿಷಯ ಫ್ರೆಂಡ್ಸ್, ನೀವು ಶಾರ್ಟ್ ವಿಡಿಯೋಸ್ ಮಾಡಿ ನಿಮಗೆ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಹೋಗಿರ್ಬೋದು, ಅದರಲ್ಲೂ ತುಂಬ ವಾಚ್ ಅವರ್ಸ್ ಬಂದಿರ್ಬೋದು. 4K ವಾಚ್ ಅವರ್ಸ್ಗೆ ಕೌಂಟ್ ಆಗಲ್ಲ. ನೀವು ಯೂಟ್ಯೂಬಲ್ಲಿ ಮಾನಿಟೈಸೇಷನ್ಗೆ ಈ ಶಾರ್ಟಿಂದ ಬಂದಿರೋ ವಾಚ್ ಅವರ್ಸು ಕೌಂಟ್ ಆಗಲ್ಲ. ಅದನ್ನು ನೀವು ತಲೆಯಲ್ಲಿ ಇಟ್ಕೋಬೇಕು. ಆಮೇಲೆ ಓಲ್ಡ್ ವಿಡಿಯೋಸ್ ಯಾವುದು ಓಡ್ತಾ ಇಲ್ಲ ಅಂತ ಅಂದರೆ ಡಿಸ್ಕ್ರಿಪ್ಷನ್ ಚೇಂಜ್ ಮಾಡೋದು, ತಮ್ನೈಲ್ ಚೇಂಜ್ ಮಾಡೋದು, ಟೈಟಲ್ ಚೇಂಜ್ ಮಾಡೋದು, ಈ ರೀತಿ ಮಾಡೋದ್ರಿಂದ ಮತ್ತೆ ಹಳೆಯ ವಿಡಿಯೋಸು ಕೂಡ ಮೂವ್ ಆಗೋದು, ರನ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಯಾವ್ದು ಸ್ಟಾಪ್ ಆಗಿದೆ ಕಂಪ್ಲೀಟಾಗಿ ಓಡ್ತಾನೆ ಇಲ್ಲ ಅಂದರೆ ಟೈಟಲ್ಲೋ ತಮ್ನೈಲೋ ಚೇಂಜ್ ಮಾಡಿ, ಮತ್ತು ಟ್ಯಾಗ್ಸ್ನ ಕೂಡ ಚೇಂಜ್ ಮಾಡಿದರೆ ಮತ್ತೆ ಆ ವಿಡಿಯೋಸ್ ರನ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಒಂದು ಮುಖ್ಯವಾದದ್ದು ಟಿಪ್ಸ್ ಅಂದರೆ ಕನ್ಸಿಸ್ಟೆನ್ಸಿ ಫ್ರೆಂಡ್ಸ್. ಇದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು. ನೀವು ಫಾರ್ ಎಕ್ಸಾಂಪಲ್ಲು ನೀವು ಡೈಲಿ ಒಂದೊಂದು ವಿಡಿಯೋನ 5 o'clockಗೆ ಅಥವಾ 6 o'clockಗೆ ಹಾಕ್ತೀವಿ ಅಂತ ಫಿಕ್ಸ್ ಆಗಿದ್ರೆ ಆ ಟೈಮ್ಗೆ ಮಿಸ್ ಮಾಡ್ದಂಗೆ ಹಾಕಬೇಕು. ಅವಾಗ ಏನಾಗುತ್ತೆ ಅಂದರೆ ಯೂಟ್ಯೂಬ್ ಆಲ್ಗರಿದಮ್ ಏನು ಮಾಡುತ್ತೆ, ಅದು ಒಂದು ಮಿಷನ್ನು, ಅಲ್ಲಿ ಯಾರೋ ಮ್ಯಾನ್ ಪವರ್ ಕುತ್ಕೊಂಡು ಹ್ಯಾಂಡ್ಲ್ ಮಾಡಲ್ಲ. ಆ ಮಿಷನ್ಗೆ ನಾವು ರೆಗ್ಯುಲರಾಗಿ ವರ್ಕ್ ಕೊಡ್ತಿದ್ರೆ ಅದು ಕಂಟಿನ್ಯೂಸ್ ಆಗಿ ಸಪೋರ್ಟ್ ಮಾಡುತ್ತೆ, ಇಂಪ್ರೆಷನ್ಸು ಜಾಸ್ತಿ ಕಳಿಸುತ್ತೆ. ನೀವು ಸಪೋಸ್ ಇವತ್ತೊಂದು ವಿಡಿಯೋ ಹಾಕ್ತೀರಾ, ಒಂದೊಂದು ವಾರ ಬಿಟ್ಟು ಒಂದು ಹಾಕ್ತೀರಾ, ಮತ್ತು ನೆಕ್ಸ್ಟ್ ಇನ್ನೊಂದು 15 ದಿವಸ ಬಿಟ್ಟು ಒಂದು ಹಾಕ್ತೀರಾ ಅಂದರೆ ಚಾನಲ್ ಗ್ರೋ ಆಗಲ್ಲ, ಇಂಪ್ರೆಷನ್ಸೇ ಹೋಗಲ್ಲ. ನಿಮಗೆ ವ್ಯೂಸ್ ಬರಬೇಕು ಅಂದರೆ ಇಂಪ್ರೆಷನ್ಸ್ ಜಾಸ್ತಿ ಹೋಗಬೇಕು, ಆವಾಗ ಮಾತ್ರ ವ್ಯೂಸ್ ಬರೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನೀವೇನು ಪ್ಲ್ಯಾನ್ ಮಾಡ್ಕೊಂಡಿರ್ತೀರ ಡೈಲಿ ಆಗಲಿಲ್ಲ ಅಂದರೆ ಒಂದಿನ ಬಿಟ್ಟು ಒಂದಿನ 6 o'clock ಅಂದರೆ ಆ ಟೈಮಿಗೆ ಅದೇ ರೀತಿ ಒಂದಿನ ಬಿಟ್ಟು ಒಂದಿನ ಹಾಕ್ತಾ ಹೋದರೆ ನಿಮಗೆ ಇಂಪ್ರೆಷನ್ಸ್ ಯೂಟ್ಯೂಬ್ ಜಾಸ್ತಿ ಕಳಿಸುತ್ತೆ. ಇದರಿಂದ ಚಾನಲ್ ಗ್ರೋ ಆಗುತ್ತೆ. ಇದೊಂದನ್ನು ನೀವು ಮಿಸ್ ಮಾಡ್ದಂಗೆ ಫಾಲೋ ಮಾಡಬೇಕು ಯೂಟ್ಯೂಬಲ್ಲಿ ನೀವು ಸಕ್ಸಸ್ ಆಗಬೇಕು ಅಂತ ಅಂದರೆ. ಇದಿಷ್ಟು ಟಿಪ್ಸ್ನ ನಾವು ಫಾಲೋ ಮಾಡಿದರೆ ಖಂಡಿತವಾಗ್ಲೂ ಕೂಡ ನಾವು 4K ಪಬ್ಲಿಕ್ ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡ್ಬೋದು. 4K ವಾಚ್ ಅವರ್ಸ್ ಅನ್ನೋದು ಲಕ್ಕಲ್ಲ ಫ್ರೆಂಡ್ಸ್, ಇದು ನಮ್ಮ ಸ್ಟ್ರಾಟಜಿ. ನಾವು ಪ್ಲ್ಯಾನ್ ಮಾಡಿಕೊಂಡೇ ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಬೇಕು ವಿನಃ ಲಕ್ಕಿಂದ ಸಾಧ್ಯ ಇಲ್ಲ. ಇದು ಮಾತ್ರ ಆದಷ್ಟು 1 year ಒಳಗಡೆ ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಆಮೇಲೆ ಏನಾಗುತ್ತೆ ಅಂದರೆ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ, ಯಾಕಂದರೆ ಎಷ್ಟು ಎಫರ್ಟ್ ಹಾಕಿದರೂ ಕೂಡ ಆಗಿರೋ ವಾಚ್ ಅವರ್ಸ್ ಮೈನಸ್ ಆಗಿ ಮತ್ತೆ ಹೊಸ ವಿಡಿಯೋಸ್ ಓಡಿದಾಗ ಆಡಾಗ್ತಾ ಇರುತ್ತೆ. ಅದೊಂಥರ ನಮಗೆ ಕುಗ್ಗಿಸ್ದಂಗೆ ಆಗುತ್ತೆ. ಹಾಗಾಗಿ ಆದಷ್ಟು 1 year ಒಳಗಡೆ ಚಾನಲ್ನ ಮಾನಿಟೈಸ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಇದಿಷ್ಟು ನಾನು ಹೇಗೆ ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಿಕೊಂಡೆ ಮತ್ತು ನೀವು ಹೇಗೆ ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡ್ಕೋಬೋದು ಅನ್ನೋದಕ್ಕೆ ನನಗೆ ತಿಳಿದಂಥ ಕೆಲವೊಂದು ಟಿಪ್ಸ್ನ ಕೊಟ್ಟಿದ್ದೀನಿ.
ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇದರಿಂದಾಗಿ ನನಗೆ ಇನ್ನೂ ಹೊಸ ವೀಡಿಯೋಸ್ ಹಾಕಲಿಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇಂಥದೇ ಒಂದು ಒಳ್ಳೆ ಇನ್ಫಾರ್ಮೇಷನ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.